ಸೊ ಇದರಲ್ಲಿ ನೆಕ್ಸ್ಟ್ ಒಂದು ಸಣ್ಣ ಟಾಪಿಕ್ ಇದೆ, ಏನಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಟರ್ಮ್ಸ್ ಅಂತ. ಇಲ್ಲಿ ಟರ್ಮ್ಸ್ ಅಂದರೆ ಯಾವ್ಯಾವು? ಟರ್ಮ್ಸ್ ಅಂದರೆ ಯಾವ್ಯಾವು? ಮುಖ್ಯವಾಗಿ ನಾವು ಸಬ್ಜೆಕ್ಟು ಮತ್ತು ಪ್ರೆಡಿಕೇಟು ನೆನಪಿಟ್ಕೊಳ್ಳಿ. ನಾವು ಪದೇ ಪದೇ ಈ ಪದವನ್ನು ಬಳಸ್ತೇವೆ. ಯಾವುದು? ಟರ್ಮ್ ಅಂತೇಳಿ. ಹಿಯರ್ ಟರ್ಮ್ ಮೀನ್ಸ್ ಟೂ ಟರ್ಮ್ಸ್, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಇನ್ ಎನಿ ಕೆಟಗಾರಿಕಲ್ ಪ್ರಿಪೋಸಿಷನ್, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ಗಳು ಬರ್ತವೆ. ಒಂದು, ಐದರ್ ಸಬ್ಜೆಕ್ಟ್ ಆರ್ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆರ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಂತ. ಡಿಸ್ಟ್ರಿಬ್ಯೂಟೆಡ್ ಆರ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಂತ. ಸೊ ಹಂಗಾದ್ರೆ ಅಲ್ಲಿ ಏನು ಮಾಡಬೇಕು ಅಂದರೆ, ನಿಮಗೆ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಏನು ಅದು ಗೊತ್ತಾಯಿತು, ಓಕೆ. ಆರ್ ಎಲ್ಸ್ ಐ ವಿಲ್ ಗಿವ್ ಅ ಚಾರ್ಟ್. ಮೀನ್ಸ್ ದೇರ್ ಆರ್ ಓನ್ಲಿ 4 A, E, I, O. ಈ 4 ಕ್ಯಾಟಗಾರಿಕಲ್ ಪ್ರಿಪೋಸಿಷನಲ್ಲಿ ಸಬ್ಜೆಕ್ಟು ಪ್ರೆಡಿಕೇಟು ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಇಲ್ವೋ ಅಷ್ಟು ನೀವು ಒಂದು ಈ ಚಾರ್ಟನ್ನು ನೆನಪಿಟ್ಕೋಬೇಕಾಗ್ತತಿ. ಸೊ ಡಿಸ್ಟ್ರಿಬ್ಯೂಟ್ ಅಂದರೆ ಏನು, ಯಾಕೆ ಡಿಸ್ಟ್ರಿಬ್ಯೂಟ್ ಆಯಿತು, ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ವೆಲ್ ಆ್ಯಂಡ್ ಫೈನ್, ಆರ್ ಎಲ್ಸ್ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ that chart. So let us go for directly. So instead of going through the theory, which term is distributed in which categorical preposition? In which categorical preposition? ಈ ಒಂದು ನೀವು ಏನು ಮಾಡಬೇಕು, 4 ನೆನಪಿಟ್ಕೊಂಡ್ರೆ ಸಾಕು. ಸೊ ಇನ್ ಎ ಟೈಪ್ ಆಫ್ ಪ್ರಿಪೋಸಿಷನ್, that is universal affirmation or affirmative, which term is distributed? Only subject is distributed. Only subject is distributed. In E type of categorical preposition, both subject and predicate are distributed. In O type of categorical preposition, both subject and predicate both are not distributed. Both are not distributed. So ಇಲ್ಲಿ ಸಬ್ಜೆಕ್ಟ್ ಆಗಿದೆ, ಪ್ರೆಡಿಕೇಟ್ ಆಗಿದೆ. ಇಲ್ಲಿ ಸಬ್ಜೆಕ್ಟು ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಪ್ರೆಡಿಕೇಟ್ ಕೂಡ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ನೈದರ್ ಸಬ್ಜೆಕ್ಟ್ ನಾರ್ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ದಟ್ ಮೀನ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಇನ್ನು ಓದಲ್ಲಿ ಓನ್ಲಿ ಪ್ರೆಡಿಕೇಟ್. ಸೊ ಈ ಚಾರ್ಟನ್ನು ನೀವು ನೆನಪಿಟ್ಕೋಬೇಕು, ಈ ಚಾರ್ಟನ್ನು ನೀವು ನೆನಪಿಟ್ಕೋಬೇಕು. ಸೊ ಹೀಗೆ ನೋಡಿ, ಎ ಶಾರ್ಟ್ಕಟ್ A, E, I, O, ಇಲ್ಲಿ ಎಸ್ಸು, ಇಲ್ಲಿ P, ಇಲ್ಲಿ ಎರಡೂ ಇಲ್ಲ. ನಮ್ಮ ಸೋಷಿಯಾಲಜಿಲಿ ಒಂದು ಬರುತ್ತಲ್ಲ, ಯಾರ್ದು, ರಾಬರ್ಟ್ ಕೆ ಮರ್ಟನ್ ಒಂದು ಥಿಯರಿ ಆಫ್ ಎನೋಮಿಲ್ ಬರುತ್ತಲ್ಲ, ಈ ರೀತಿಯಾಗಿ ನೀವು ನೆನಪಿಟ್ಕೊಳ್ಳಿ. ಈ ರೀತಿಯಾಗಿ ನೀವು ನೆನಪಿಟ್ಕೊಂಡ್ರು ಕೂಡ ಶಾರ್ಟ್ಕಟ್ ಮೆಥಡ್. ಎ ಟೈಪ್ ಆಫಲ್ಲಿ ಓನ್ಲಿ ಎಸ್, ಫೈನಲ್. ಓ ಟೈಪಲ್ಲಿ ಓನ್ಲಿ P, ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಲಾಸ್ಟು. ನೆಕ್ಸ್ಟು ಈದಲ್ಲಿ 2 ಡಿಸ್ಟ್ರಿಬ್ಯೂಟ್ ಆಗಿದೆ, ಐ ಅಲ್ಲಿ 2 ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಹಿಂಗೆ ನೀವು ನೆನಪಿಟ್ಕೊಂಡ್ರೆ ಸಾಕು. ಸೊ ನಮ್ಮದು ಇದೆಲ್ಲ CIRRR ಥಿಯರಿ, ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಎನೋಮಿ ಥಿಯರಿಯಲ್ಲಿ, ಸೋಷಿಯಾಲಜಿಲಿ ಬರುತ್ತೆ, ಇದೇ ಒಂದು ರೀತಿ ಬರುತ್ತೆ. ಸೊ ಏನು ಡಿಸ್ಟ್ರಿಬ್ಯೂಷನ್ ಆಫ್ ಟರ್ಮ್ಸ್. ಇಲ್ಲಿ ನಮಗೆ ಡಿಸ್ಟ್ರಿಬ್ಯೂಟೆಡ್ ಟರ್ಮ್ ಅಷ್ಟೇ ಇಂಪಾರ್ಟೆಂಟ್, ಅನ್ಡಿಸ್ಟ್ರಿಬ್ಯೂಟೆಡ್ ನಮಗೆ ಇಂಪಾರ್ಟೆಂಟ್ ಅಲ್ಲ. ದಟ್ಸ್ ವೈ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಡಿಸ್ಟ್ರಿಬ್ಯೂಟೆಡ್ ಟರ್ಮ್. ಸೊ ಟರ್ಮ್ ಅಂದರೆ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಇನ್ ಎ ಟೈಪ್ ಆಫ್ ಕೆಟಗಾರಿಕಲ್ ಪ್ರಿಪೋಸಿಷನ್ ಓನ್ಲಿ ಸಬ್ಜೆಕ್ಟ್ ಈಸ್, ಇನ್ ಓ ಓನ್ಲಿ ಪ್ರೆಡಿಕೇಟ್. ಫಸ್ಟ್ ಲಾಸ್ಟ್ ಹಂಗೆ ನೆನಪಿಟ್ಕೊಳ್ಳಿ. ದೆನ್ ಮಿಡಲಲ್ಲಿ ಯೂನಿವರ್ಸಲ್ ನೆಗೆಟಿವ್, ಪರ್ಟಿಕ್ಯುಲರ್ ಪಾಸಿಟಿವಲ್ಲಿ ಇಲ್ಲಿ 2 ಡಿಸ್ಟ್ರಿಬ್ಯೂಟ್ ಆಗಿದೆ, ಇಲ್ಲಿ 2 ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಹಿಂಗೆ ನೀವು ಒಂದು ಚಾರ್ಟನ್ನು ತಲೆ ಹೊಡೆ ಸ್ಕ್ಯಾನ್ ಆಗಿಬಿಡ್ಬೇಕು ನಿಮ್ಗೆ ಅದು ಮೈಂಡಲ್ಲಿ. A, E, I, Oದಲ್ಲಿ ಎಸ್ಸು, ಇಲ್ಲಿ ಲಾಸ್ಟ್ O, ಇಲ್ಲಿ 2 ಪ್ಲಸ್, ಇಲ್ಲಿ 2 ಮೈನಸ್. 2 ಡಿಸ್ಟ್ರಿಬ್ಯೂಟ್ ಆಗಿದೆ, ಇಲ್ಲಿ 2 ಡಿಸ್ಟ್ರಿಬ್ಯೂಟು ಆಗಿಲ್ಲ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನೆನಪಿಟ್ಕೊಳ್ಳೋಕ್ಕೆ, ಹಿಂಗಾದರೆ ಹಿಂಗೆ ನೆನಪಿಟ್ಕೊಳ್ಳಿ. ಇಲ್ಲ ಇನ್ನೊಂದು ನಿಮಗೆ ಶಾರ್ಟ್ಕಟ್ ತೋರಿಸ್ತೇನೆ ನೋಡಿ, ಹಿಂಗೂ ನೀವು ನೆನಪಿಟ್ಕೋಬೋದು. ಈ ಒಂದು ಯಾವುದರಲ್ಲಿ PPTಯಲ್ಲಿ ಇಲ್ಲಿ ಎಸ್ ಓನ್ಲಿ, ಬೋತ್ ಎಸ್ ಆ್ಯಂಡ್ P, ನೈದರ್ ಎಸ್ ನಾರ್ P. 2 ಅಲ್ಲ ಅಂತಲ್ಲ, 5 ಅಲ್ಲ ನೋಡ್ಕೊಂಡು. ನೈದರ್ ಅಂದರೆ 2 ಇಲ್ಲ ಅಂತ ಅರ್ಥ, ಐದರ್ ಅಂದರೆ ಆದ ಅಥವಾ ಆದು ಅಂತ ಅರ್ಥ. ಅದಕ್ಕೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ನೈದರ್ ಆರ್ ಐದರ್, ಓಕೆ. ಅಥವಾ ಇನ್ನೂ ಒಂದು ಶಾರ್ಟ್ಕಟ್ ಅಂದರೆ ಹಿಂಗೂ ನೆನಪಿಟ್ಕೋಬೋದು. ಹಿಂಗೂ ಕೂಡ ಒಂದು ಮೆಥಡಲ್ಲಿ ನೆನಪಿಟ್ಕೋಬೋದು. ನೋಡಿ 2-3 ಮೆಥಡನ್ನು ಕೊಟ್ಟಿದ್ದೇನೆ. ಮೊದಲನೇದು A, E, I, O, A, E, I, O. ಆಮೇಲೆ ಇಲ್ಲಿ ಸಬ್ಜೆಕ್ಟು ಪ್ರೆಡಿಕೇಟು, ಇಲ್ಲಿನ ಡಿಸ್ಟ್ರಿಬ್ಯೂಟೆಡ್, ನಾನ್ ಡಿಸ್ಟ್ರಿಬ್ಯೂಟೆಡ್, ಅನ್ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಡಿ ಡಿ, ಫಸ್ಟ್ ಡಿ, ಲಾಸ್ಟ್ ಡಿ,
ಇದಲ್ಲಿ 2 ಡಿ, ಇಲ್ಲಿ 2 ಯು, ಇಲ್ಲಿ 1 ಡಿ. ಸೊ ಹಿಂಗಾದರೂ ಕೂಡ ನೀವು ನೆನಪಿಟ್ಕೋಬಹುದು. ಈ ಚಾರ್ಟ್ ಅನ್ನೋದ್ರು ಕೂಡ ನೆನಪಿಟ್ಕೋಬೋದು. ಎನಿವೇ ಒಟ್ಟು ಗೊತ್ತಿರಲಿ ನಿಮಗೆ, ಯೂನಿವರ್ಸಲ್ ಅಫರ್ಮೇಟಿವಲ್ಲಿ ಓನ್ಲಿ ಸಬ್ಜೆಕ್ಟೆಡ್ ಡಿಸ್ಟ್ರಿಬ್ಯೂಟೆಡ್, ಯೂನಿವರ್ಸಲ್ ನೆಗೆಟಿವಲ್ಲಿ ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಬೋತ್ ಆರ್ ಡಿಸ್ಟ್ರಿಬ್ಯೂಟೆಡ್, ಪರ್ಟಿಕ್ಯುಲರ್ ಪಾಸಿಟಿವಲ್ಲಿ ಓನ್ಲಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್, ಎರಡೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್. ಇನ್ ಪರ್ಟಿಕ್ಯುಲರ್ ನೆಗೇಷನಲ್ಲಿ ಓನ್ಲಿ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಈ ರೀತಿ ನೆನ್ಪಿಟ್ಕೊಂಡ್ರೆ ಈಸಿ. ಇಲ್ಲಿ ಒಂದು ಎಸ್ಸು, ಇಲ್ಲೊಂದು ಪಿ, ಇಲ್ಲಿ 2, ಇಲ್ಲಿ 2 ಇಲ್ಲ. ಸೊ ಯಾವ 3ರಲ್ಲಿ ನಿಮ್ಗೆ ಯಾವ್ದು ಬೇಕೋ 3 ನಿಮಗೆ ಸ್ಕ್ರೀನ್ಶಾಟ್ಸ್ ಇದ್ದಾವೆ. ಸೊ ಯಾವುದಾದ್ರೂ ಒಂದು ವೇದಲ್ಲಿ ನೆನ್ಪಿಟ್ಕೊಂಡ್ರೆ ಒಟ್ಟು ನಿಮ್ಗೆ ಗೊತ್ತಿರಬೇಕೇನು, ಎಲ್ಲಿ ಯಾವುದು ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಿ ಯಾವುದು ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇದ್ರ ಮೇಲೇ ಕ್ವಶನ್ಸ್ಗಳು ಬರ್ತವೆ. ಆಲ್ ಡಾಗ್ಸ್ ಆರ್ ಲಾಯಲ್, ಇಲ್ಲಿ ಸಬ್ಜೆಕ್ಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಲಾಯಲ್ ಈಸ್ ಅಂದರೆ ಡಾಗ್ಸು ಲಾಯಲ್ ಅಷ್ಟೇ, ಬೇರೆನೂ ಇರ್ಬೋದು ಅಂತ. ಡಾಗ್ಸು ಲಾಯಲ್ ಅರ್ದೇ ಬೇರೆನೂ ಇರ್ಬೋದು. ಅದಕ್ಕೆ ಇಲ್ಲಿ ಲಾಯಲ್ ಅಂತಕ್ಕಂಥ ಪದ ಅನ್ಡಿಸ್ಟ್ರಿಬ್ಯೂಟೆಡ್ ಇದು. ಸೊ ಅದಕ್ಕೆ ನಿಮ್ಗೆ ಗೊತ್ತಾದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿಯಾಗಿ ನೆನಪಿಟ್ಕೊಳ್ಳಿ. ಯಾವುದಾದ್ರೂ ವೇಯನ್ನು ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, ಅಷ್ಟರ ಮೇಲೇ ಒಂದು ಕ್ವಶನ್, ಬರೀ ಒಂದೆಷ್ಟು 4 ಸೈನ್ಸ್ ನೆನಪಿಟ್ಕೊಂಡ್ರೆ ಅದ್ರ ಮೇಲೆ 1 ಮಾರ್ಕ್ಸ್ ನಿಮಗೆ. ಇನ್ ಎ ಪ್ರಿಪೋಸಿಷನ್ ವಿಚ್ ಈಸ್ ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ಅಫರ್ಮೇಟಿವ್ ನೀವೇ ಹೇಳಿ ಈಗ. ಪರ್ಟಿಕ್ಯುಲರ್ ಅಫರ್ಮೇಟಿವ್ ಅಂದರೆ 3ನೇದ್ದು ಎ ಇ ಐ. ಐಯಲ್ಲಿ ಏನಿರುತ್ತೆ, ಎರಡೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. ನೋಡಿ ಈಗ, ಸಬ್ಜೆಕ್ಟ್ ಟರ್ಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಟ್ ದಿ ಪ್ರೆಡಿಕೇಟ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್. ಸಬ್ಜೆಕ್ಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಇದು ಅಲ್ಲ. ಯಾಕೆ, ನಮ್ಮದೇನಿದೆ, ಎರಡೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಎದರಲ್ಲಿ, ಪರ್ಟಿಕ್ಯುಲರ್ ಅಫರ್ಮೇಟಿವಲ್ಲಿ ಎರಡೂ ಆಗಿಲ್ಲ. ಅದಕ್ಕೆ ನೈದರ್ ಸಬ್ಜೆಕ್ಟ್ ನಾರ್ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ನೈದರ್ ಸಬ್ಜೆಕ್ಟ್ ನಾರ್, ಸಬ್ಜೆಕ್ಟು ಇಲ್ಲ, ದಿಸ್ ಈಸ್ ದಿ ಆನ್ಸರ್. ನೆಕ್ಸ್ಟ್ ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ಡಿಸ್ಟ್ರಿಬ್ಯೂಟೆಡ್, ಅದು ಇಲ್ಲ, ಅದು ಈದಲ್ಲಿ ಬರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಬಟ್ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಇದು ಕೂಡ ಅಲ್ಲ. ಸೊ ಆನ್ಸರ್ ಈಸ್ ನೈದರ್ ದಿ ಸಬ್ಜೆಕ್ಟ್ ನಾಟ್ ದಿ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಅದರಲ್ಲಿ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಐ ಟೈಪ್ ಆಫ್ ಕ್ಯಾಟಗರಿ. ಈಗ ನೀವು ಇಷ್ಟೇ ಓದಿ ಸುಮ್ಮನೆ ಆಗಬಾರ್ದು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಹಾಗಾದರೆ ಮೊದಲನೇದು ಯಾವುದಾಗುತ್ತೆ, ಸಬ್ಜೆಕ್ಟ್ ಟರ್ಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಟ್ ದಿ ಪ್ರೆಡಿಕೇಟ್ ಈಸ್ ನಾಟ್. ಓನ್ಲಿ ಸಬ್ಜೆಕ್ಟ್ ಇದ್ದರೆ ಯಾವುದು, ಯೂನಿವರ್ಸಲ್ ಅಫರ್ಮೇಟಿವ್, ಸಿ ಓನ್ಲಿ ಸಬ್ಜೆಕ್ಟ್ ಇದ್ದರೆ. ನೆಕ್ಸ್ಟ್ ನೋಡಿ, ನೈದರ್ ದಿ ಸಬ್ಜೆಕ್ಟ್ ನಾರ್ ದಿ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಎರಡೂ ಇಲ್ಲ ಅಂದರೆ ದಟ್ ಈಸ್ ಥರ್ಡ್ ಒನ್ ಐ. ನೆಕ್ಸ್ಟ್ ನೋಡಿ, ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ಡಿಸ್ಟ್ರಿಬ್ಯೂಟೆಡ್, ಎರಡೂ ಡಿಸ್ಟ್ರಿಬ್ಯೂಟ್ ಎಲ್ಲಾಗಿದ್ದಾವೆ, ಯೂನಿವರ್ಸಲ್ ನೆಗೇಷನ್ನಲ್ಲಿ. ಎರಡನೇದರಲ್ಲಿ ಐ ಟೈಪ್ ಆಫ್ ಕೆಟಗಾರಿಕಲ್ ಪ್ರಿಪೊಸಿಷನ್ನಲ್ಲಿ. ಮೂರನೇದು ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಇವಾಗ ಬಿಡಿಸಿದ್ವಿ. ಫೋರ್ತ್ ಒನ್ ಸಬ್ಜೆಕ್ಟ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಂದರೆ ಆಗಿಲ್ಲ, ಬಟ್ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಅದರಲ್ಲಿ ಪರ್ಟಿಕ್ಯುಲರ್ ನೆಗೇಷನಲ್ಲಿ. ಸೊ ಈ 4 ನೀವು ಟ್ರೈ ಮಾಡಬೇಕು. ಬರೀ ಒಂದು ನಿಮ್ದು ಯಾವ್ದು ಸಿಕ್ತು ಅಷ್ಟಕ್ಕೆ ಸುಮ್ಮನೆ ಆಗಬಾರ್ದು. ಸೊ ನೋಡಿ, ಇಷ್ಟು ಸಿಂಪಲ್ ತಿಳ್ಕೊಂಡ್ರೆ 1 ಮಾರ್ಕ್ಸ್, ಒಂದು ಕ್ವಶನ್ ನಿಮಗೆ ರೈಟ್ ಆಯಿತು. ಇದು ಮುಂಚೆ ಗೊತ್ತಿರಲಿಲ್ಲ, ಇದು ಹೆಂಗೆಪ್ಪ ಡಿಸ್ಟ್ರಿಬ್ಯೂಟ್ ಅಂದರೆ ಏನು ಯಾಕು ಯಾವುದು, ಬಟ್ ಈಗ ಗೊತ್ತಾಯ್ತಲ್ಲ. ಗೊತ್ತಿಲ್ಲದಂಗೆ ತಪ್ಪಾದರೆ ತಪ್ಪಾಗೋಯ್ತು, ಗೊತ್ತಿದ್ದು ತಪ್ಪು ಮಾಡಿದ್ರೆ ದಿಸ್ ಇಸ್ ಡಿಸಾಸ್ಟ್ರಸ್. ನೋಡಿ, ಇನ್ ದ ಸ್ಟೇಟ್ಮೆಂಟ್ ನೋ ಡಾಗ್ಸ್ ಆರ್ ರೆಪ್ಟೈಲ್ಸ್, ನೋ ಡಾಗ್ಸ್ ಆರ್, ನಾನು ಹೇಳಿದೆ ನಿಮಗೆ ನೋ ಡಾಗ್ಸ್ ಆರ್ ರೆಪ್ಟೈಲ್ಸ್ ಅಂದ್ರೇನು, ಆಲ್ ಡಾಗ್ಸ್ ಆರ್ ನಾಟ್ ರೆಪ್ಟೈಲ್ಸ್, ಆಲ್ ಡಾಗ್ಸ್ ಆರ್ ನಾಟ್ ರೆಪ್ಟೈಲ್ಸ್, ಹೀಗೆ ಬರ್ಕೋಬೇಕು ಇದನ್ನು. ನೋ ಅಂತಂದರೆ ದಿಸ್ ಈಸ್ ಯೂನಿವರ್ಸಲ್, ನೋ ಅಂತ ಬಂದರೆ ಅಲ್ಲಿ ಕ್ವಾಲಿಟಿ ನೆಗೆಟಿವ್ ಇರುತ್ತೆ. ದಟ್ಸ್ ವೈ ಇದೇನು ಕನ್ವರ್ಟ್ ಆಗ್ತೈತಿ, ನೋ ಡಾಗ್ಸ್ ಆರ್ ರೆಪ್ಟೈಲ್ಸ್, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ ಡಾಗ್ಸ್ ಆರ್ ನಾಟ್ ರೆಪ್ಟೈಲ್ಸ್. ಆಲ್ ಡಾಗ್ಸ್ ಆರ್ ನಾಟ್ ರೆಪ್ಟೈಲ್ಸ್ ಅನ್ನೋದು AEIOದಲ್ಲಿ ಯಾವ ರೀತಿಯ ಕೆಟಗರಿ ಬರುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಒನ್, ಆಲ್ ಡಾಗ್ಸ್ ಆರ್ ನಾಟ್ ಅಂದರೆ ಯೂನಿವರ್ಸಲ್ ನೆಗೇಷನ್. ಯೂನಿವರ್ಸಲ್ ನೆಗೇಷನಲ್ಲಿ ಯಾವುದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಈದಲ್ಲಿ ಎರಡೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಲುಕ್ ಇಟ್ ದಿ ಆನ್ಸರ್. ಓನ್ಲಿ ಸಬ್ಜೆಕ್ಟ್ ಟರ್ಮ್, ಓನ್ಲಿ ಪ್ರೆಡಿಕೇಟ್ ಟರ್ಮ್, ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಟರ್ಮ್ಸ್, ನೈದರ್ ಸಬ್ಜೆಕ್ಟ್ ನಾರ್ ಪ್ರೆಡಿಕೇಟ್ ಟರ್ಮ್. ಸೊ ವೆರಿ ಸಿಂಪಲ್ ಆನ್ಸರ್, ಥರ್ಡ್ ಒನ್, ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಯೂನಿವರ್ಸಲ್ ನೆಗೇಷನ್ ಆರ್ ನೆಗೆಟಿವ್. ವೆರಿ ಸಿಂಪಲ್. ಇಷ್ಟು ಸಿಂಪಲ್ ಇದೆ ಅಂತಂದರೆ ಒಂದು ಚಾರ್ಟ್ಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ನೋಡಿ. ಓಕೆ, ಹಾಗಾದರೆ ಮೊದಲನೇದು ನೋಡಿ, ಓನ್ಲಿ ಸಬ್ಜೆಕ್ಟ್ ಎಲ್ಲಾಗಿದೆ, ದಟ್ ಈಸ್ ಎ ಇದಲ್ಲಿ ಯೂನಿವರ್ಸಲ್ ಅಫರ್ಮೇಟಿವ್. ನೆಕ್ಸ್ಟ್ ಥರ್ಡ್ ಒನ್, ಬೋತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಎಲ್ಲಾಗಿದ್ದಾವೆ,
ಎಲ್ಲಿ ಇದಲ್ಲಿ. ನೈದರ್ ಸಬ್ಜೆಕ್ಟ್ ನಾರ್ ಪ್ರೆಡಿಕೇಟ್ ಎಲ್ಲಿಯಾಗಿದ್ದಾವೆ, ಎಲ್ಲಿ ಐಯಲ್ಲಿ. ಎಲ್ಲಿ ಕೂಡ ಅವು ನೈದರ್ ಅಂದ್ರೆ ಏನು, ಎರಡು ಕಡೆನೂ ಆಗಿಲ್ಲ ಅಂತ. ಸೊ ಈ ರೀತಿಯಾಗಿ ನೀವು ಬಿಡಿಸ್ಬೇಕು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಬೌಟ್ ದಿ ಸೆಂಟೆನ್ಸ್ ಸಮ್ ಮೆನ್ ಆರ್ ನಾಟ್ ಮ್ಯಾರಿಡ್. ಸಮ್ ಮೆನ್ ಆರ್ ನಾಟ್ ಮ್ಯಾರಿಡ್. ಇದು ಫಸ್ಟ್ ನೀವೇನು ಮಾಡ್ಬೇಕು, ಅವಾಗ ಇದು ಯಾವ ಟೈಪ್ ಬರುತ್ತೆ ನೋಡ್ಕೋಬೇಕು. ಯಾವುದು? ಸಮ್ ಅಂದರೆ ಪರ್ಟಿಕ್ಯುಲರ್, ಆರ್ ನಾಟ್ ಅಂದರೆ ನೆಗೆಟಿವ್. ಯಾವುದು? ಪರ್ಟಿಕ್ಯುಲರ್ ನೆಗೆಟಿವ್. ಓದಲ್ಲಿ ಏನಿರ್ತೈತಿ? ಓನ್ಲಿ ಪ್ರೆಡಿಕೇಟ್ ಟರ್ಮ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಓನ್ಲಿ ಪ್ರೆಡಿಕೇಟ್ ಟರ್ಮ್ ಈಸ್ ಡಿಸ್ಟ್ರಿಬ್ಯೂಟೆಡ್. ನೋಡಿ, ದ ಸಬ್ಜೆಕ್ಟ್ is distributed, wrong, because subject is distributed in A. The predicate is distributed. Yes, ಯಾವುದು? Predicate is distributed. Both subject and predicate are distributed. No, ಅದೆಲ್ಲಿ? E ಅಲ್ಲಿ ಬರುತ್ತೆ. Neither subject nor distributed, I ಅಲ್ಲಿ ಬರುತ್ತೆ. ಸೊ ಈ ರೀತಿ 4 ಬಿಡಿಸೋದ್ರಿಂದ ಮತ್ತಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಅಕಸ್ಮಾತ್ ಸಮ್ ಮೆನ್ ಆರ್ ನಾಟ್ ಇದ್ದರೆ ನೀವು ಎಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ತೆಗಿಬೇಕು. ಅವಾಗ ಇದನ್ನು ಎಷ್ಟು ಥರ ಅವ್ರು ಕೇಳಲಿಕ್ಕೆ ಸಾಧ್ಯತೆ ಇದೆ. ನೀವೇ ಎಕ್ಸಾಮಿನರ್ ಆಗಬೇಕಲ್ಲಿ, ನೀವೇ ಎಕ್ಸಾಮಿನರ್ ಆಗಬೇಕು. ಇಷ್ಟು ಸಿಕ್ತು ಅಂತಂದರೆ ಯು ಶುಡ್ ಡಿಗ್ ಅದರ್ ಕ್ವಶನ್ಸ್, ಯು ಶುಡ್ ಡಿಗ್ ಅದರ್ ಆನ್ಸರ್ಸ್. ಸೊ ಇದೇ ರೀತಿ ನೀವು ಕ್ವಶನ್ಸ್ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಭಾಳ ಸಿಂಪಲ್ಲಾಗಿ ಇದೆ. ನೆಕ್ಸ್ಟ್, ಇದು ಒಂದು ಇದರಲ್ಲಿ ಹೊಸ ಟಾಪಿಕ್ ಏನಂದರೆ ಮೂಡ್ ಆ್ಯಂಡ್ ಫಿಗರ್ ಅಂತ ಬರುತ್ತೆ. ನೋಡಿ ಎಷ್ಟು ಸರಳ ಇದೆ ಲಾಜಿಕಲ್ ರೀಸನಿಂಗ್. ನಾವು ಕಬ್ಬಿಣದ ಕಡಲೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಎಲ್ಲ ಪ್ರತಿಯೊಂದು ಆಸ್ಪೆಕ್ಟಲ್ಲಿನೂ ಕೂಡ ಏನು ಕೇಳ್ತಾರೆ, ಕ್ವಶನ್ಸ್ಗಳು ಬರ್ತವೆ. ಇದರಲ್ಲಿ ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳುವಂಥದ್ದು ಇಲ್ಲ. ಬರೀ ಡಿಸ್ಟ್ರಿಬ್ಯೂಟೆಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಇವೆರಡು ಗೊತ್ತಾಗಿಬಿಟ್ರೆ ಎಷ್ಟು ಬೇಕಾದಷ್ಟು ಪ್ರಶ್ನೆಗಳನ್ನ ಅವರು ಕೇಳ್ಬೋದು. ಸೊ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಆಲ್ ದಿ ಕ್ವಶನ್ಸ್ ವಿತೌಟ್ ಸೀಯಿಂಗ್ ದಿ ಆಪ್ಷನ್ಸ್. ಆಪ್ಷನ್ಸನ್ನು ನೋಡಿದಷ್ಟು ನೀವು ಬಿಡಿಸಬಹುದು. ಇಲ್ಲಿ ಏನು ಫಿಗರ್ ಆ್ಯಂಡ್ ಮೂಡ್ ಅಂತ ಬರುತ್ತೆ. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ, ಬಿಫೋರ್ ಗೆಟಿಂಗ್ ಇನ್ ಟು ದಿ ಫಿಗರ್ ಆ್ಯಂಡ್ ಮೂಡ್ ಕಾನ್ಸೆಪ್ಟ್, ದೇರ್ ಈಸ್ ಒನ್ ಮೋರ್ ಸಬ್ ಕಾನ್ಸೆಪ್ಟ್. ಒಂದು 3 ಪದಗಳು ಬರ್ತವೆ. ದೇರ್ ಆರ್ 3 ಇಂಪಾರ್ಟೆಂಟ್ ಟರ್ಮ್ಸ್ ವಿ ಹ್ಯಾವ್ ಟು ಲರ್ನ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಫಿಗರ್ ಆ್ಯಂಡ್ ಮೂಡ್. ಸೊ ಹೇಳಿದ್ನಲ್ಲ, ದಿ ಎಂಟೈರ್ ಲಾಜಿಕ್, ದ ಎಡಿಫೈಸ್ ಆಫ್ ಎಂಟೈರ್ ಲಾಜಿಕ್, ಇಟ್ ಡಿಪೆಂಡ್ಸ್ ಆನ್ ದಿ 4 pillars, that is AEIO, and the distribution and undistribution of the terms. So figures in mood ಹೋಗಿಂತ ಮುಂಚೆ we should understand 3 important words: major term, minor term and middle term. ಸೊ ಈ 3 ಪದಗಳನ್ನು ನಾವು ಕಲಿಬೇಕು. ಆರ್ ಹೌ ಟು ಐಡೆಂಟಿಫೈ ಮೇಜರ್, ಮೈನರ್ ಆ್ಯಂಡ್ ಮಿಡಲ್ ಟರ್ಮ್ಸ್ ಇನ್ ಅ ಸಿಲಾಜಿಸಮ್. ಒಂದು ಸಿಲಾಜಿಸಮಲ್ಲಿ, ಒಂದು ಆರ್ಗ್ಯುಮೆಂಟಲ್ಲಿ ಈ ಮೇಜರ್, ಮೈನರ್, ಮಿಡಲ್ ಟರ್ಮ್ಸ್ಗಳನ್ನು ನಾವು ಕಂಡು ಹಿಡಿಬೇಕು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಬಹಳ ಸಿಂಪಲ್ಲಾಗಿ, ನೋ ನೀಡ್ ಆಫ್ ಎನಿ ಥಿಯರಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದಿ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಆಲ್ ಮೆನ್ ಆರ್ ಕೊಟ್ಟಿದ್ದೀನಿ. ಆಲ್ ಮೆನ್ ಆರ್ ಗುಡ್. ಆಲ್ ಮೆನ್ ಆರ್ ಗುಡ್. ಸೊ ರಾಜು ಈಸ್ ಅ ಮ್ಯಾನ್. ಈಗ ಕನ್ಕ್ಲೂಷನ್ ಏನು ಬರುತ್ತೆ ನಮಗೆ? ಆಲ್ ಮೆನ್ ಆರ್ ಗುಡ್, ರಾಜು ಈಸ್ ಎ ಮ್ಯಾನ್, ಸೊ ರಾಜು ಈಸ್ ಗುಡ್. ಆಬ್ವಿಯಸ್ಲಿ ರಾಜು ಈಸ್ ಗುಡ್. ಈಗ ಈ ಒಂದು ಸಿಲಾಜಿಸಮಲ್ಲಿ, ಇನ್ ದಿಸ್ ಸಿಲಾಜಿಸಮ್, ಹೌ ಟು ಐಡೆಂಟಿಫೈ ಮೇಜರ್, ಮೈನರ್ ಆ್ಯಂಡ್ ಮಿಡಲ್ ಟರ್ಮ್. ಇದು 1 ನಿಮಿಷದ ಪ್ರಶ್ನೆ ಅಷ್ಟೇನೆ. ಸೊ ಲೀವ್ ದಿಸ್ ಕನ್ಕ್ಲೂಷನ್ ಸೈಡ್, ಇದನ್ನು ಬಿಟ್ಬಿಡಿ, ನಮಗೆ ಇದು ಬೇಡ ಈಗ. ಸೊ ಇಲ್ಲಿ 2 ಏನಿದ್ದಾವೆ, ಪ್ರಿಮೈಸಸ್ಗಳು ನಮ್ಮ ಎದುರುಗಡೆ ಇದ್ದಾವೆ. ಸೊ ದಿಸ್ ಈಸ್ P1 ಆ್ಯಂಡ್ P2, ಪ್ರಿಮೈಸಸ್ 1 ಆ್ಯಂಡ್ ಪ್ರಿಮೈಸಸ್ 2. ಸೊ ಪ್ರಿಮೈಸಸ್ 1, ಇಟ್ ಈಸ್ ಕಾಲ್ಡ್ ಆಸ್ ಮೇಜರ್ ಪ್ರಿಮೈಸ್. ದಿಸ್ ಈಸ್ ಕಾಲ್ಡ್ ಮೇಜರ್ premise. Premise 2, it is called minor premise. ನೆನಪಿಟ್ಟುಕೊಳ್ಳಿ. So always premises 1 is called as major premise and premises 2 is called minor. P1 ಅದು ಮೇಜರ್ ಪ್ರಿಮೈಸ್ ಅಂತ ಕರಿತೀವಿ. ಪ್ರಿಮೈಸ್ 2ಗೆ ಮೈನರ್ ಪ್ರಿಮೈಸ್ ಅಂತ ಕರಿತೀವಿ. ಈ ಮೇಜರ್ ಪ್ರಿಮೈಸ್ ಮತ್ತು ಮೈನರ್ ಪ್ರಿಮೈಸಲ್ಲಿ ಈ 3 ಪದಗಳನ್ನ ನಾವು ಹುಡುಕಬೇಕು. ವೆರಿ ಸಿಂಪಲ್. ಫಸ್ಟ್ ಹುಡುಕ್ಬೇಕಾದ್ದೇನೆಂದರೆ ಮಿಡಲ್ ಟರ್ಮನ್ನು ಹುಡುಕಬೇಕು. ದೆನ್ ವಾಟ್ ಡಸ್ ಇಟ್ ಮೀನ್? ಮಿಡಲ್ ಟರ್ಮ್ ಅಂದರೆ ಏನು? ವೆರಿ ಸಿಂಪಲ್. ಈ P1 P2ದಲ್ಲಿ ಯಾವ ಟರ್ಮು
ಕಾಮನ್ ಆಗಿದೆ. ಅಂದರೆ ಅದು P1 ಅಲ್ಲಿ ಬಂದಿರಬೇಕು, P2 ದಲ್ಲಿ ಕೂಡ ಬಂದಿರಬೇಕು. ಯಾವ ಟರ್ಮ್ ಇದೆ ಅದು P1 ಅಲ್ಲಾದ್ರೂ ಬರಲಿ, ಐದರ್ ಇಟ್ ಮೇ ಬಿ ಇನ್ ಸಬ್ಜೆಕ್ಟ್ ಆರ್ ಇಟ್ ಮೇ ಬಿ ಇನ್ ಪ್ರೆಡಿಕೇಟ್. ಯಾವ ಟರ್ಮ್ ಎರಡಕ್ಕೂದಲ್ಲಿ ಕಾಮನ್ ಆಗಿದೆ? ಸೊ ಹಿಯರ್ ದಿಸ್ ಟರ್ಮ್ ಈಸ್ ಕಾಮನ್. ಯಾವುದು? ಮ್ಯಾನ್. ಸೊ ದ ಮಿಡಲ್ ಟರ್ಮ್ ಇನ್ ದಿಸ್ ಸಿಲಾಜಿಸಮ್ ಈಸ್ ಮ್ಯಾನ್. ವೆರಿ ಸಿಂಪಲ್. ಎರಡಕ್ಕಲ್ಲಿ ಯಾವ್ದು ಕಾಮನ್ ಇದೆಯೋ ಅದು ಮಿಡಲ್ ಟರ್ಮ್, ವಿಚ್ ಇಸ್ ಕಾಮನ್ ಇನ್ ಬೋತ್ P1 ಆ್ಯಂಡ್ P2. ಇಟ್ ಮೇ ಬಿ ಸಬ್ಜೆಕ್ಟ್ ಆರ್ ಇಟ್ ಮೇ ಬಿ ಪ್ರೆಡಿಕೇಟ್. ಡೋಂಟ್ ವರಿ ಅಬೌಟ್ ಇಟ್. ಬಟ್ ಇಟ್ ಶುಡ್ ಬಿ ಕಾಮನ್ ಇನ್ ಬೋತ್ P1 ಆ್ಯಂಡ್ P2. ಓಕೆ, ದಿಸ್ ಈಸ್ ಯಾವುದು? ಮಿಡಲ್ ಟರ್ಮ್. ಮುಗಿದ ಕೆಲಸ ಇಲ್ಲಿ. ದೆನ್ ಮೇಜರ್ ಟರ್ಮ್ ಯಾವುದು? ವಿಚ್ ಈಸ್ ದಿ ಮೇಜರ್ ಟರ್ಮ್ ಇನ್ ದಿಸ್ ಸಿಲಾಜಿಸಮ್? ಮೇಜರ್ ಟರ್ಮ್ ಯಾವುದಪ್ಪ ಅಂದರೆ ವಿಚ್ ಈಸ್ ಲೆಫ್ಟ್ ಓವರ್ ಇನ್ P1. ಮೇಜರ್ ಪ್ರಿಮೈಸಲ್ಲಿ ಇನ್ನು ಯಾವುದು ಉಳ್ಕೊಂಡಿದೆ, ಅದು ಸಬ್ಜೆಕ್ಟ್ ಇರ್ಬೋದು, ಪ್ರೆಡಿಕೇಟ್, ಯಾವುದು ಉಳ್ಕೊಂಡಿದೆ ದಟ್ ಈಸ್ ಮೇಜರ್ ಟರ್ಮ್. ಯಾವುದು? ಗುಡ್. ಇನ್ನು ಮೈನರ್ ಟರ್ಮ್ ಯಾವುದು ಇದೆ ಅಂದರೆ P2ದಲ್ಲಿ ಮೈನರ್ ಪ್ರಿಮೈಸಲ್ಲಿ ಯಾವುದು ಉಳ್ಕೊಂಡಿದೆ? ರಾಜು. ಸೊ ರಾಜು ಈಸ್ ಮೈನರ್ ಟರ್ಮ್. ಸೊ ಈ ನಮಗೆ ಈ ಒಂದು ಸಿಲಾಜಿಸಮಲ್ಲಿ ಮೇಜರ್, ಮೈನರ್, ಮಿಡಲ್ ಸಿಕ್ತು. ನಮ್ಮ ಕನ್ಕ್ಲೂಷನ್ ಬಿಟ್ಬಿಡಿ, ಕನ್ಕ್ಲೂಷನ್ ಇಲ್ಲಿ ಸಂಬಂಧ ಬೀಳೋದಿಲ್ಲ. ಸೊ ಇದು ವೆರಿ ಸಿಂಪಲ್ ಮೆಥಡ್. ಇನ್ನೊಂದು ಸಲ ಬೇಕಂದರೆ ಇನ್ನೊಂದು ಎಕ್ಸಾಂಪಲಲ್ಲಿ ನಾವು ಇದನ್ನು ನೋಡೋಣ. ಸೊ ಮೇಜರ್, ಮೈನರ್ ಆ್ಯಂಡ್ ಮಿಡಲ್ ಟರ್ಮ್. ಇದು P1, P2. ಸೊ ಈಗ ನಾವು ಕರಿತೀವಿ ಮೇಜರ್ ಪ್ರಿಮೈಸ್ ಅಂತ ಕರಿತೀವಿ, ಇದಕ್ಕೆ ಮೈನರ್ ಪ್ರಿಮೈಸ್ ಅಂತ ಕರಿತೀವಿ. ವೆರಿ ಸಿಂಪಲ್. ಎರಡಕ್ಕೂರಲ್ಲಿ ಯಾವ್ದು ಕಾಮನ್ ಆಗಿದೆ? ಸೊ ವಿಚ್ ಈಸ್ ದಿ ಕಾಮನ್ ಟರ್ಮ್ ಇನ್ ಬೋತ್ P1 ಆ್ಯಂಡ್ P2? ಸೊ ಯಾವುದು? ಫ್ರೂಟ್. ಮುಗೀತು. ಇದು ಮೇಜರ್ ಪ್ರಿಮೈಸಲ್ಲಿ. ಇನ್ನು ಯಾವುದು ಉಳ್ಕೋಯಿತು? ಯಾವುದು ಉಳ್ಕೋತೀಗ? ಸ್ವೀಟ್. ಇನ್ನು ಇಲ್ಲಿ ಯಾವುದು ಉಳ್ಕೋತು? ಆ್ಯಪಲ್. ವೆರಿ ಸಿಂಪಲ್. ಮೈನರ್. ಸೊ ಮೇಜರ್ ಟರ್ಮ್, ಮೈನರ್ ಟರ್ಮ್ ಆ್ಯಂಡ್ ಮಿಡಲ್ ಟರ್ಮ್, ಆರ್ ಮಿಡಲ್ ಟರ್ಮ್, ಮೇಜರ್ ಟರ್ಮ್, ಮೈನರ್. ವೆರಿ ಸಿಂಪಲ್. ಇಷ್ಟೇ. ಇದರಲ್ಲಿ ಏನೂ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ವೆರಿ ಸಿಂಪಲ್. ಓಕೆ. ಸೊ ಮೇಜರ್, ಮೈನರ್, ಮಿಡಲ್ಲು ಯಾವಾಗಲೂ ನಿಮಗೆ ಗೊತ್ತಿರಬೇಕು. ಯಾವುದರಲ್ಲಿ ಎರಡು ಕಾಮನ್ ಇರುತ್ತೋ, ಇದು ಸಬ್ಜೆಕ್ಟ್ ಇರ್ಬೋದು, ಪ್ರೆಡಿಕೇಟ್ ಇರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಟ್ ಮೇ ಬಿ ಇನ್ ದಿ ಸಬ್ಜೆಕ್ಟ್ ಆರ್ ಇಟ್ ಮೇ ಬಿ ಇನ್ ದಿ ಪ್ರೆಡಿಕೇಟ್, ಬಟ್ ವಿಚ್ ಈಸ್ ಕಾಮನ್ ಇನ್ ಬೋತ್ P1 ಆ್ಯಂಡ್ P2. That is middle term. Which is left over in major premises is called as major term. Which is left over in the minor premises, it is called as minor term. So ಈಗ ನಮಗೆ ಒಂದು ಸಿಲಾಜಿಸಮ್ ಅಲ್ಲಿ ಮೇಜರ್, ಮೈನರ್ ಆ್ಯಂಡ್ ಮಿಡಲ್ ಟರ್ಮ್ಸ್ಗಳನ್ನ ಕಂಡುಹಿಡ್ತಕ್ಕಂಥ ಮೆಥಡ್ ಗೊತ್ತಾಯಿತು. ಈಗ ನೆಕ್ಸ್ಟ್ ಬರೋಣ ನಾವು ಯಾವುದು ಅಂತಂದರೆ ಥಿಯರಿ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್ ಇಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಈಗ ಫಿಗರ್ಸ್. ಹಂಗಂದರೆ ಏನು ಅದು ನಮಗೀಗ ಇಲ್ಲ. ಏನಪ್ಪ ಅಂದರೆ ಬೇಸ್ಡ್ ಆನ್ ದಿ ಅಕರೆನ್ಸ್ ಆಫ್ ಮಿಡಲ್ ಟರ್ಮ್ ವಿ ಹ್ಯಾವ್ 4 ಕಾಂಬಿನೇಷನ್ಸ್ ಆಫ್ ಫಿಗರ್. ನಮಗೆ ಕೊಟ್ಟಂಥ ಒಂದು ಸಿಲಾಜಿಸಮಲ್ಲಿ ಮಿಡಲ್ ಟರ್ಮ್ ಎಲ್ಲಿ ಬರುತ್ತೆ, ಐದರ್ ಸಬ್ಜೆಕ್ಟಲ್ಲಿ ಬರುತ್ತೋ ಪ್ರೆಡಿಕೇಟಲ್ಲಿ ಬರುತ್ತೋ, ಅದರ ಆಧಾರದ ಮೇಲೆ ನಾವು 4 ರೀತಿಯ ಫಿಗರ್ಸ್ಗಳನ್ನು ಗುರುತಿಸ್ತೀವಿ, 4 ಕಾಂಬಿನೇಷನ್ಸ್ಗಳನ್ನ ಗುರುತಿಸ್ತೀವಿ. ಸೊ ಮೊದಲನೇದು ಫಸ್ಟ್ ಫಿಗರಲ್ಲಿ ಲೆಟ್ ಅಸ್ ಲುಕ್ ಇನ್ ಟು ದಿ ಎಕ್ಸಾಂಪಲ್. ಆಲ್ ಮೆನ್ ಆರ್ ಲಾಯಲ್. ಹಿಯರ್ ವಿ ಆರ್ ನಥಿಂಗ್ ಟು ಡೂ ವಿತ್ ಕನ್ಕ್ಲೂಷನ್. ಹಿಯರ್ ವಿ ಆರ್ ನಥಿಂಗ್ ಟು ಡೂ ವಿತ್ ಕನ್ಕ್ಲೂಷನ್. ನಮಗೆ ಕನ್ಕ್ಲೂಷನ್ ಅವಶ್ಯಕತೆ ಇಲ್ಲ. ನಮಗೇನು ಓನ್ಲಿ ಮೇಜರ್ ಪ್ರಿಮೈಸ್, ಮೈನರ್ ಪ್ರಿಮೈಸಿಂದ ನಾವು ಈ ಫಿಗರ್ಸ್ಗಳನ್ನ ತೆಗಿತೀವಿ ಹೊರಗಡೆ. ಆಲ್ ಮೆನ್ ಆರ್ ಲಾಯಲ್. ಓಕೆ, ಆಲ್ ಮೆನ್ ಆರ್ ಲಾಯಲ್. ಸೊ ರಾಜು ಈಸ್ ಎ ಮ್ಯಾನ್. ನಮಗೆ ಇದು ಬೇಡ. ಇಲ್ಲಿ ಕಾಮನ್ ಟರ್ಮ್ ಯಾವುದಪ್ಪ ನಮಗೆ? ಮ್ಯಾನ್. ಆದರೆ ಸೊ ಮೊದಲನೇ ಫಿಗರಲ್ಲಿ ಈ ಮೆನ್ ಅನ್ನೋದು ಅಂದರೆ ಮೇಜರ್ ಪ್ರಿಮೈಸಲ್ಲಿ ಈ ಮೆನ್ ಅನ್ನೋದು ದಿಸ್ ಈಸ್ ಸಬ್ಜೆಕ್ಟ್, ಇಲ್ಲಿದು ಪ್ರೆಡಿಕೇಟು. ದಟ್ಸ್ ವೈ ದಿಸ್ ಈಸ್ SP ಟೈಪ್ ಆಫ್ ಯಾವುದಿದು ಫಿಗರ್. ಇದು ಮೊದಲನೇದು SP ಟೈಪ್ ಫಿಗರು. ಓಕೆ, ಇನ್ನು ಅಂದ್ರೇನು? SP ಅಂದರೆ ಮೊದಲನೇದಲ್ಲಿ ಸಬ್ಜೆಕ್ಟು, ಎರಡನೇದ್ರಲ್ಲಿ ಇದು ಎರಡು ಸೇರಿ ನೀವು ಒಂದು ಅಂತ ಕೌಂಟ್ ಮಾಡಬೇಕೀಗ. P1 P2 ಸೇರಿ ಇದು ಒಂದು ಅಂತ ಕೌಂಟ್ ಆಗ್ತೈತಿ. SP ಟೈಪ್ ಆಫ್ ಫಿಗರು. ಅಲ್ಲಿ ನೀವು ಕೇಳ್ಬೋದು ಇದರಲ್ಲಿ ಯಾವ ಟೈಪ್ ಫಿಗರ್ ಇದೆ ಅಂತ ಕೇಳಿದ್ರು ಕೇಳ್ತಾರೆ ಎಕ್ಸಾಮಲ್ಲಿ. ಇದನ್ನು ಕೊಟ್ಬಿಟ್ಟು ಹಿಯರ್ ಇನ್ ದಿಸ್
categorical in this argument, which type of figure is, ಯಾವ ಟೈಪ್ ಫಿಗರ್ ಇದರಲ್ಲಿ ಬಂದಿದೆ ಅಂತೇಳಿ. ಅವಾಗ ನೀವು ಇದು ನೋಡ್ಕೋಬೇಕು, ಇಲ್ಲಿ ಮಿಡಲ್ ಟರ್ಮ್ ಯಾವುದಿದೆ ನೋಡ್ಕೋಬೇಕು. ಫಸ್ಟಲ್ಲಿ ಮಿಡಲ್ ಟರ್ಮು ಎಲ್ಲಿದೆ, ಸೆಕೆಂಡಲ್ಲಿ ಮಿಡಲ್ ಟರ್ಮ್ ಎರಡೇ ಇರಬೇಕಲ್ಲಿ, ಒಂದು ಸಬ್ಜೆಕ್ಟಲ್ಲಿ ಇರಬೇಕು ಇಲ್ಲ ಪ್ರೆಡಿಕೇಟಲ್ಲಿ ಇರಬೇಕು. ಸಬ್ಜೆಕ್ಟಲ್ಲಿದ್ದರೆ ಇದರಲ್ಲಿ ಪ್ರೆಡಿಕೇಟಲ್ಲಿದ್ದರೆ ಎಸ್ ಪಿ, ಮುಂದೆ ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಬರ್ತವೆ. ಎರಡನೇದು ಸಮ್ ವರ್ಕರ್ಸ್ ಆರ್ ಗುಡ್, ಸಮ್ ವರ್ಕರ್ಸ್ ಆರ್ ಗುಡ್, ಸಮ್ ವರ್ಕರ್ಸ್ ಆರ್ ಗುಡ್, ರಾಜು ಈಸ್ ಗುಡ್, ರಾಜು ಈಸ್ ಗುಡ್. ಸೊ ನಾವು ಕನ್ಕ್ಲೂಷನ್ ಏನು ಬೇಕಾದ ತೆಗಿಬೋದು. ಸೊ ರಾಜು ಈಸ್ ಎ ವರ್ಕರ್ ಅಂತಲೂ ಕೂಡ ತೆಗಿಬೋದು. ಬಟ್ ಇಲ್ಲಿ ಈ ಒಂದು ಇದರಲ್ಲಿ ನೋಡಿ ಏನಾಗಿದೆ, ಗುಡ್ ಅನ್ನೋದು ನಮಗೆ ಮಿಡಲ್ ಟರ್ಮ್. ಯಾಕೆ, ಇಟ್ ಈಸ್ ಕಾಮನ್ ಇನ್ ಬೋತ್ P1 ಆ್ಯಂಡ್ P2. ಆದರೆ ಇಲ್ಲಿ ಈ ಒಂದು ಮಿಡಲ್ ಟರ್ಮು ಇಲ್ಲಿ ಪ್ರೆಡಿಕೇಟು, ಇಲ್ಲಿ ಪ್ರೆಡಿಕೇಟ್ ಆಗಿದೆ. ಸೊ ದಟ್ಸ್ ವೈ ಇಟ್ ಈಸ್ PP ಟೈಪ್ ಆಫ್ ಫಿಗರ್. ಇದು PP ಟೈಪ್ ಆಫ್ ಫಿಗರ್. ಇಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಆಯಿತು, ಇಲ್ಲಿ ಪ್ರೆಡಿಕೇಟ್ ಎರಡು ಕಡೆಗಿನದು ಪ್ರೆಡಿಕೇಟ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಭಾಳ ಸಿಂಪಲಾಗಿ ಇದೆ ಇದು. ಇನ್ನು ಮೂರನೇ ಕಾಂಬಿನೇಷನ್ ಯಾವುದು, ಈಗ ಇಲ್ಲೇ ಬರ್ಕೊಂಬಿಡೋಣ. ಇದು PP ಟೈಪ್ ಎರಡನೇದು. ಮೂರನೇದು ಎಕ್ಸಾಂಪಲ್ ಮೂಲಕ ಹೋದ್ರೆ ನಮಗೆ ಭಾಳಷ್ಟು ಈಸಿ ಆಗ್ತಿದೆ. ಆಲ್ ಮೆನ್ ಆರ್ ಗುಡ್, ಆಲ್ ಮೆನ್ ಆರ್ ಗುಡ್. ನೆಕ್ಸ್ಟ್ ಸಮ್ ಮೆನ್ ಆರ್ ಡಿಸ್ಆನೆಸ್ಟ್, ಸಮ್ ಮೆನ್ ಆರ್ ನಾಟ್ ಗುಡ್ ಅಂತ ಹೇಳ್ಬೋದು, ಅಥವಾ ಡಿಸ್ಆನೆಸ್ಟ್, ಡಿಸ್ಆನೆಸ್ಟ್. ಇಲ್ಲಿ ನೋಡಿ P1 P2. ಇಲ್ಲಿ ಏನಾಗಿದೆ, ಮೆನ್ ಈಸ್ ಎ ಮಿಡಲ್ ಟರ್ಮು, ಇಲ್ಲಿ ಕೂಡ ಸಬ್ಜೆಕ್ಟು, ಇಲ್ಲಿ ಕೂಡ ಸಬ್ಜೆಕ್ಟು. ಸೊ ದಿಸ್ ಈಸ್ SS ಟೈಪ್ ಆಫ್ ಫಿಗರ್. ಇಲ್ಲಿ ಸಬ್ಜೆಕ್ಟ್ ಆಗಿದೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಸೊ ಅದಕ್ಕೆ ಇದಕ್ಕೇನು ಕರಿತೀವಿ ನಾವು SS ಕಾಂಬಿನೇಷನ್ ಅಥವಾ SS ಟೈಪ್ ಆಫ್. ಲಾಸ್ಟ್ ಒನ್, ಫೋರ್ತ್ ಒನ್, ಸಮ್ ವರ್ಕರ್ಸ್ ಆರ್ ಮೆನ್. ನಾನು ಅಷ್ಟು ಸಿಂಪಲಾಗಿ ಬರೆದಿರ್ತೀನಿ. ಸಮ್ ವರ್ಕರ್ಸ್ ಆರ್ ಮೆನ್, ದೆನ್ ಆಲ್ ಮೆನ್ ಆರ್ ಗುಡ್. ಇಲ್ಲೇನಾಯ್ತು, ಈಗ ಮೆನ್ ಅನ್ನೋದು ಕಾಮನ್ ಆಯಿತು. ಸೊ ಇಲ್ಲಿ ಪ್ರೆಡಿಕೇಟ್ ಆಗಿದೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಸೊ ದಿಸ್ ಈಸ್ PS ಟೈಪ್ ಆಫ್ ಫಿಗರ್. ನಿಮಗೆ ಡೈರೆಕ್ಟ್ ಕ್ವಶನ್ಸೇ ಬರ್ತವೆ. ಅಕಸ್ಮಾತ್ ಹಿಂಗೊಂದು ಕೊಟ್ಬಿಟ್ಟು ಇದರಲ್ಲಿ ವಿಚ್ ಕಾಂಬಿನೇಷನ್ ಆಫ್ ಫಿಗರ್ ಈಸ್, ಯಾವ ಕಾಂಬಿನೇಷನ್ ಫಿಗರ್ ಇದೆ ಅಂತಲೂ ಕೇಳ್ಬೋದು. ಅಥವಾ ಈ ಇಂಥ ಒಂದು 4 ಕೊಟ್ಬಿಟ್ಟು, ಅಂದರೆ 4 ಸಿಲಾಜಿಸಮ್ಸ್ ಕೊಟ್ಬಿಟ್ಟು, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಲಾಜಿಸಮ್ SP ಟೈಪ್ ಆಫ್ ಫಿಗರ್ ಈಸ್ ಅಕರ್ಡ್ ಅಂತಲೂ ಕೂಡ ಕೇಳ್ಬೋದು, ಅಥವಾ ಕಾಂಬಿನೇಷನ್ ಇದೆ ಅಂತಲೂ ಕೂಡ ಕೇಳ್ಬೋದು. ಬಹಳ ಸಿಂಪಲ್ ಆಗಿದೆ. SP ಬೇಸ್ಡ್ ಆನ್ ದಿ ಅಕರೆನ್ಸ್ ಆಫ್ ಮಿಡಲ್ ಟರ್ಮ್ ವಿ ಹ್ಯಾವ್ 4 ಕಾಂಬಿನೇಷನ್ಸ್ ಆಫ್ ಫಿಗರ್ಸ್. ಎಷ್ಟು ಈಸಿ ಇದೆಯಲ್ಲ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ. ಕನ್ನಡದವರು ಅರ್ಥ ಮಾಡ್ಕೋಬೋದು, ಸೋಷಾಲಜಿಯವರು ಅರ್ಥ ಮಾಡ್ಕೋಬೋದು. ಇದಕ್ಕೆ ಯಾವ ಲ್ಯಾಂಗ್ವೇಜ್ ಇಂಥದ್ದೇ ಬೇಕಂತೇನಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಂಗ್ಲೀಷ್ ಟರ್ಮ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಮಿಡಲ್ ಟರ್ಮ್, ಮಧ್ಯ ಪದ ಅನ್ನೋಕ್ಕಿಂತ ಮಿಡಲ್ ಟರ್ಮ್ ಅಂದರೆ ಮೇಜರ್ ಮೈನರ್ ಅನ್ನೋಕ್ಕಿಂತ ಅವುಗಳನ್ನ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಡ್ಬಿಟ್ರೆ ಸೊ ಇಟ್ಸ್ ವೆರಿ ಸಿಂಪಲ್. ನೋಡಿ, ಒಂದು ಕಡೆಗೆ ಸಬ್ಜೆಕ್ಟು, ಒಂದು ಕಡೆಗೆ ಪ್ರೆಡಿಕೇಟು, ಇಲ್ಲ ಒಂದು ಕಡೆ ಪ್ರೆಡಿಕೇಟು, ಒಂದು ಕಡೆ ಸಬ್ಜೆಕ್ಟು. ಪ್ರೆಡಿಕೇಟ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು. ಸೊ ಬೇಸ್ಡ್ ಆನ್ ದಿ ಹಾಗೂ ಕೇಳ್ಬೋದು ಫಿಗರ್ಸು ಯಾವ ಪದದ ಆಧಾರದ ಮೇಲೆ ಇದ್ದಾವೆ ಅಂತ ಕೇಳ್ಬೋದು. ಫಿಗರ್ಸ್ ಆರ್ ಆನ್ ವಿಚ್ ಏನು ಕೇಳ್ಬೋದು ಪ್ರಶ್ನೆಯನ್ನು, ಫಿಗರ್ಸನ್ನು ಯಾವ ಆಧಾರದ ಮೇಲೆ ನಾವು ಕಾಂಬಿನೇಷನ್ ಐಡೆಂಟಿಫೈ ಮಾಡ್ತೀವಿ, ಫಿಗರ್ ಕಾಂಬಿನೇಷನನ್ನು ಯಾವ ಆಧಾರದ ಮೇಲೆ ನಾವು ಐಡೆಂಟಿಫೈನ ಮಾಡ್ತೀವಿ, ಆನ್ ವಿಚ್ ಬೇಸಿಸ್ ವಿ ಐಡೆಂಟಿಫೈ ಫಿಗರ್ ಕಾಂಬಿನೇಷನ್ಸ್. ಸೊ ಅದಕ್ಕೆ ವಿ ಹ್ಯಾವ್ 4 ಫಿಗರ್ಸ್ ಆಫ್ ಕಾಂಬಿನೇಷನ್ಸ್ ಬೇಸ್ಡ್ ಆನ್ ದಿ ಅಕರೆನ್ಸ್ ಆಫ್ ಮಿಡಲ್ ಟರ್ಮ್. ಮಧ್ಯ ಪದ ಎಲ್ಲಿ ಬರುತ್ತೆ ಅನ್ನೋದರ ಆಧಾರದ ಮೇಲೆ ನಾವು ಈ ರೀತಿಯಾದ ಕಾಂಬಿನೇಷನ್ಸ್ಗಳನ್ನ ಮಾಡ್ತೀವಿ. ಫಿಗರ್ಸನ್ನು ಐಡೆಂಟಿಫೈ ಮಾಡಬೇಕಾದ್ರೆ ನೋ ನೀಡ್ ಆಫ್ ಕನ್ಕ್ಲೂಷನ್, ವಿ ಆರ್ ನಥಿಂಗ್ ಟು ಡೂ ವಿತ್ ಕನ್ಕ್ಲೂಷನ್. ಸೊ ಅದಕ್ಕೆ 4 ಕಾಂಬಿನೇಷನ್ಸ್ಗಳಲ್ಲಿ ಬರ್ತವೆ. ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಇಟ್ ಈಸ್ ವೆರಿ ಸಿಂಪಲ್ ಇನ್. ನೆಕ್ಸ್ಟ್ ಮೂಡ್, ಇದು ಅದಕ್ಕಿಂತನೂ ಈಸಿಯಾಗಿದೆ. ಇದು
ಅದಕ್ಕಿಂತನೂ ಕೂಡ ಈಸಿಯಾಗಿದೆ. ನೀವು ಎನಿ ಸಿಲಾಜಿಸಮ್ ತಗೊಳ್ಳಿ, ಅದರಲ್ಲಿ ಮೂಡ್ ಏನಪ್ಪ ಅಂತ ಕೇಳ್ತಾರೆ. ನಿಮ್ಗೆ ಆಪ್ಷನ್ ನೋಡೋದೇ ಬೇಡ, ಅಷ್ಟು ಸಿಂಪಲ್ಲಾಗಿ ಮೂಡ್ ಏನಂತಂದರೆ ಯಾವುದೇ ಒಂದು ಎಂತಂದರೆ ಸಿಲಾಜಿಸಮ್ ಅಂದರೆ ಏನು, PPC ಫಾರ್ಮೆಟ್ ಇರ್ತಕ್ಕಂಥ ಆರ್ಗ್ಯುಮೆಂಟು ಅಥವಾ ತ್ರಿವಳಿ ವಾಕ್ಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಓಕೆ, ಸಮ್ ಆ್ಯಕ್ಟರ್ಸ್ ಆರ್ singers, some actors are singers, all singers are dancers, all singers are dancers, some actors are dancers. Conclusion, some actors are dancers. ನಿಮಗೊಂದು ಪ್ರಶ್ನೆ ಬರ್ಬೋದು ಏನಂತಂದರೆ, ಇವೆಲ್ಲ ಹೆಂಗೆ ನಾವು how to draw conclusion or whether the conclusion is right or wrong, how to know? Okay, we are dealing with only logical structure, not its content. Now ಹೇಳ್ತಾರೆ sociologically form and content. So we are dealing with only form, not content. So whether the content is correct or not, so we have to go for Venn diagram. In order to verify its validity, we have to go for Venn diagram. So ಇಲ್ಲಿ ಒಂದು ನಮಗೇನಿದೆ ಸಿಲಾಜಿಸಮಲ್ಲಿ ಇದೆ. ಹೌ ಟು ಫೈಂಡ್ ಔಟ್ ದಿ ಮೂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಲಾಜಿಸಮ್? ವೆರಿ ಸಿಂಪಲ್. ಸಮ್ ಆ್ಯಕ್ಟರ್ಸ್ ಆರ್ ಸಿಂಗರ್, ಇದು ವಿಚ್ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ ಇಟ್ ಈಸ್? ಸಮ್ ಆ್ಯಕ್ಟರ್ಸ್ ಆರ್ ಸಿಂಗರ್ಸ್ ಯಾವುದರದ್ದು ಬರುತ್ತೆ? ಸಮ್ ಅಂದರೆ ಪರ್ಟಿಕ್ಯುಲರ್, ಆರ್ ಅಂದರೆ ಪಾಸಿಟಿವ್, ಪರ್ಟಿಕ್ಯುಲರ್ ಪಾಸಿಟಿವ್. ಪರ್ಟಿಕ್ಯುಲರ್ ಪಾಸಿಟಿವ್ ಅಂದರೆ ಯಾವುದು? AEI. ದಿಸ್ ಈಸ್ I type of categorical. All singers are dancers. All ಅಂದರೆ universal, affirmation ಅಂದರೆ A. Some actors are dancers. Particular, positive ಅಂದರೆ I type of. Therefore, the mood of this syllogism is I. ಇಷ್ಟೇ ಮೂಡನ್ನು ತೆಗೆಯೋದು, ಇಷ್ಟೇ, ಬಹಳ ಸಿಂಪಲ್. AI is ಈ ಮೂರು ಬಂತಲ್ಲ, ಈ ಮೂಡ್ ಯಾವುದಂದರೆ AIA ಮೂಡಲ್ಲಿದು ಸಿಲಾಜಿಸಮ್ ಇದೆ. ಇಷ್ಟೇ. ಯಾವ ಕ್ಯಾಟಗಾರಿಕಲ್ ಪ್ರಿಪೋಷನ್ನು ಪ್ರಿಮೈಸಸ್ಸಲ್ಲಿ ಮತ್ತು ಕನ್ಕ್ಲೂಷನ್ನು ಇದ್ದಾವೆ ನೋಡಿ. AIದಿಂದ ನಮಗೆ I ಪ್ರಿಪೋಸಿಷನ್ ಅಥವಾ I ಕನ್ಕ್ಲೂಷನ್ನು ಸಿಕ್ತು ಅಂತ ಅರ್ಥ. ದ ಮೂಡ್ ಆಫ್ ದಿಸ್ ಪ್ರಿಪೋಸಿಷನ್ ಈಸ್ ಇಂಥ ಒಂದು 4 ಕೊಟ್ಬಿಟ್ಟು ಅಥವಾ ಇದನ್ನು ಒಂದು ಸಿಲಾಜಿಸಮ್ ಕೊಟ್ಬಿಟ್ಟು ಇದ್ರ ಮೂಡ್ ಯಾವುದಿದೆ ಅಂತ ಕೇಳಿದರೆ ಎಷ್ಟು ಸರಳ ಅಂತಂದರೆ ಅಷ್ಟು ಸರಳವಾಗಿದ್ದು ಇದೆ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಮೂಡ್. ಯಾವ್ದಾರು ಇನ್ನೊಂದು ಬೇರೆ ಯಾವುದಾರೊಂದು ಮೂಡನ್ನು ತಗೊಳ್ಳೋಣ. ಆಲ್ ಸೋಲ್ಜರ್ಸ್ ಆರ್ ನಾಟ್ traitors. Next, all traitors are sinners. Therefore, some sinners are not soldiers. Therefore, some traitors are not soldiers. So there is a syllogism. What is the mood of this particular syllogism? All soldiers are not traitors. Idu universal negation. This is E. Universal negation. E. All traitors are universal affirmation. Don't think about the content of the argument. So just go through the categorical prepositions, or which type of categorical preposition is P1, is P2 or is conclusion. ಯಾವ ಥರದ categorical preposition ಇದೆ ಅಷ್ಟೇ ನಮಗೀಗ ಬೇಕಾಗಿರೋದು. All positive. So A. Next, some traitors are not. Some not. Particular negation. That is last. AEIO. So therefore the mood of this syllogism is EAO. ಇಷ್ಟೇ ಮೂಡನ್ನು ಕಂಡುಹಿಡಿತಕ್ಕಂಥ ಮೆಥಡು. ಸೊ ಯಾವುದೇ ಒಂದು ಸಿಲಾಜಿಸಮಲ್ಲಿ ಕೆಟಗಾರಿಕಲ್ ಪ್ರಿಪೋಷನ್ ಯಾವುದು ಇದೆ ಅನ್ನೋದರ ಆಧಾರದ ಮೇಲೆ ವಿ ಫೈಂಡ್ ಔಟ್ ಮೂಡ್. ಸೊ ಇಟ್ಸ್ ವೆರಿ ಸಿಂಪಲ್ ಟಾಪಿಕ್. ನಿಮಗೆ ಡೈರೆಕ್ಟ್ ಪ್ರಶ್ನೆಗಳು ಇಲ್ಲಿಗೆ ಬರ್ತಾವೆ.
ಓಕೆ ಫಿಗರ್ಸ್ ಆಯಿತು, ಮೂಡ್ ಆಯ್ತು ಈಗ.